ಸಿದ್ದರಾಮಯ್ಯ ಪೂಜೆ ಸಲ್ಲಿಸುವಾಗ ಬೆಂಕಿ ಅವಘಡ ಆಗಿದೆ. ಹಂಪಿ ಉತ್ಸವದ ವೇದಿಕೆ ಅಣತಿಯನ್ನ ದೂರದಲ್ಲಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಸಿದ್ದರಾಮಯ್ಯ ಅವರು ಪೂಜೆಯನ್ನ ಸಲ್ಲಿಸುವಾಗ ಬೆಂಕಿ ಅವಘಡ ಆಗಿದೆ. ಹಂಪಿ ಉತ್ಸವದ ವೇದಿಕೆ ಅಣತಿ ದೂರದಲ್ಲೇ ಧಗಧಗ ಅಂತ ಹೊತ್ತಿ ಉರಿದಿದೆ. ವಿಜಯನಗರದ ಹಂಪಿ ಉತ್ಸವ ಉದ್ಘಾಟನಾ ಸಮಾರಂಭ ಪಟಾಕಿ ಕಿಡಿ ಸಿಡಿದು ವೇದಿಕೆ ಸಮೀಪದ ವಸ್ತುಗಳು ಭಸ್ಮ ಆಗಿದೆ. ಅವಘಡದಲ್ಲಿ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯ ಹಾನಿಯಾಗಿಲ್ಲ. ವೇದಿಕೆ ಬಳಿ ದಟ್ಟ ಹೊಗೆ ಕಾಣಿಸ್ಕೊಳ್ತಾ ಇದ್ದಂತೆ ಟೆನ್ಷನ್ ಆಗಿದೆ ಅಲ್ಲಿದ್ದವರಿಗೆ. ಕೆಲ ಕಾಲ ಆತಂಕಗೊಂಡಿದ್ದ ಗಣ್ಯರು ಮತ್ತೆ ಪ್ರೇಕ್ಷಕರು. ತಕ್ಷಣವೇ ಬೆಂಕಿಯನ್ನ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು. ಹಂಪಿ ಉತ್ಸವ ಉದ್ಘಾಟನಾ ಸಮಾರಂಭದ ವೇದಿಕೆಯ ಬಳಿ ಒಂದು ಬೆಂಕಿ ಅವಘಡ ಆಗಿದೆ. ಅನತಿ ದೂರದಲ್ಲೇ ಧಗಧಗ ಅಂತ ಹೊತ್ತಿ ಉರಿದಿದೆ. ವಿಜಯನಗರದ ಹಂಪಿ ಉತ್ಸವ ಉದ್ಘಾಟನಾ ಸಮಾರಂಭ. ಆ ಒಂದು ಸಮಾರಂಭದ ಪೂಜೆಗೆ ಅಂತ ಸಿದ್ದರಾಮಯ್ಯ ಅವರು ಹೋಗಿದ್ರು. ಪಟಾಕಿಯ ಕಿಡಿ ಸಿಡಿದು ವೇದಿಕೆ ಸಮೀಪ ಸುಟ್ಟು ಭಸ್ಮ ಆಗಿದೆ. ಅವಘಡದಲ್ಲಿ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯ ಹಾನಿಯಾಗಿಲ್ಲ. ವೇದಿಕೆ ಬಳಿ ದಟ್ಟ ಹೊಗೆ ಕಾಣಿಸ್ಕೊಳ್ತಾ ಇದ್ದಂತೆ ಎಲ್ಲರಿಗೂ ಕೂಡ ಟೆನ್ಷನ್ ಆಗಿದೆ. ಕೆಲ ಕಾಲ ಆತಂಕಗೊಂಡಿದ್ದ ಗಣ್ಯರು ಮತ್ತೆ ಪ್ರೇಕ್ಷಕರು. ತಕ್ಷಣವೇ ಆ ಒಂದು ಬೆಂಕಿಯನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ನಂದಿಸಿದ್ದಾರೆ. ಸಿದ್ದರಾಮಯ್ಯ ಪೂಜೆ ಸಲ್ಲಿಸುವಾಗ ಈ ಒಂದು ಬೆಂಕಿ ಅವಘಡ ಸಂಭವಿಸಿದೆ. ಇನ್ನು ಹಂಪಿ ಉತ್ಸವದ ವೇದಿಕೆಯ ಅಣತಿ ದೂರದಲ್ಲೇ ಧಗಧಗ ಅಂತ ಹೊತ್ತಿ ಉರಿದಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಂದು ಬೆಂಕಿ ಕಾಣಿಸ್ಕೊಂಡಿದೆ. ಧಗಧಗ ಅಂತ ಹೊತ್ತಿ ಉರಿದಿದೆ. ಅಲ್ಲಿದ್ದಂಥ ಪ್ರೇಕ್ಷಕರಿಗೂ ಕೂಡ ಗಾಬರಿ ಆಗಿದೆ. ಜೊತೆಗೆ ಗಣ್ಯರಿಗೂ ಕೂಡ ಶಾಕ್ ಆಗಿದೆ. ಅಲ್ಲಿ ಏನು ಆಗ್ತಾ ಇದೆ ಅಂತ ಆ ಒಂದು ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಹಾಗಾಗಿ ಅಲ್ಲಿದ್ದಂತಹ ಪ್ರೇಕ್ಷಕರು ಗಾಬರಿಗೊಂಡಿದ್ದಾರೆ. ಗಣ್ಯರು ಕೂಡ ಶಾಕ್ ಆಗಿದ್ದಾರೆ. ಏನು ಆಗ್ತಾ ಇದೆ ಇಲ್ಲಿ ಅಂತ. ಆ ಒಂದು ಬೆಂಕಿಯನ್ನ ನಂದಿಸುವ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಭದ್ರತೆ ಏನಾಯ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಒಂದು ಪಟಾಕಿಯನ್ನ ಸಿಡಿದ್ರಿಂದ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತಂದ್ರೆ ಅಷ್ಟು ಪಟಾಕಿಯನ್ನ ಹೊತ್ತಿಸ್ಲಿಕ್ಕೆ ಯಾವ ಕಾರಣಕ್ಕೆ ಹೋಗ್ಬೇಕಾಗಿತ್ತು? ಅಷ್ಟು ಪಟಾಕಿಯಿಂದ ಏನಾದ್ರೂ ಒಂದು ವೇಳೆ ಅಲ್ಲಿದ್ದಂತಹ ಪ್ರೇಕ್ಷಕರಿಗೆ ಪ್ರಾಣಹಾನಿ ಆಗಿದ್ರೆ ಅದರ ಜವಾಬ್ದಾರಿಯನ್ನ ಯಾರು ಹೊರ್ತಾ ಇದ್ರು? ಇವರು ಸಭೆ ಸಮಾರಂಭ ಎಲ್ಲವೂ ಕೂಡ ಸರಿ. ಈಗ ಹಂಪಿ ಉತ್ಸವ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ. ಆದ್ರೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಏನಾದ್ರೂ ಶೋಕ ಆಗಿದ್ರೆ ಯಾರು ಅದರ ಜವಾಬ್ದಾರಿಯನ್ನ ಹೊರ್ತಾ ಇದ್ರು? ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸಿದ್ದರಾಮಯ್ಯ ಅವರು ಪೂಜೆ ಸಲ್ಲಿಸುವಾಗ ಈ ಒಂದು ಬೆಂಕಿ ಅವಘಡ ಆಗಿದೆ. ಸದ್ಯಕ್ಕೆ ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಏನಾದ್ರೂ ಒಂದು ವೇಳೆ ಏನಾದ್ರೂ ತೊಂದರೆ ಆಗಿದ್ರೆ ಅದರ ಜವಾಬ್ದಾರಿಯನ್ನ ಯಾರು ಹೊರ್ತಾ ಇದ್ರು? ಜೊತೆಗೆ ಈ ಒಂದು ಬೆಂಕಿ ಯಾವ ಕಾರಣಕ್ಕೆ ಕಾಣಿಸ್ಕೊಳ್ತು? ಅಲ್ಲಿ ಕೇವಲ ಈ ಒಂದು ಪಟಾಕಿ ಸಿಡಿತದಿಂದ ಒಂದು ಬೆಂಕಿ ಕಾಣಿಸ್ಕೊಳ್ತಾ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ? ಏನಂದ್ರೆ ಇದು ಹಂಪಿ ಉತ್ಸವ ಹಿನ್ನೆಲೆ ಹಂಪಿಯಲ್ಲಿ ಒಂದು ಕಳೆದ ದಿನ ಉದ್ಘಾಟನಾ ಸಮಾರಂಭ ಇತ್ತು. ಆ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ರಾತ್ರಿ ಸಮಯದಲ್ಲಿ ಉದ್ಘಾಟನೆ ನಡೆಸಿರುವ ಇನ್ನೇನು ಮುಖ್ಯಮಂತ್ರಿ ವೇದಿಕೆ ಆಗುವ ಸಂದರ್ಭದಲ್ಲಿ ಏನು ಅಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಒಂದು ಆಯೋಜನೆ ಮಾಡಿದೆ. ಏನಂದ್ರೆ ಪಟಾಕಿ ಸಿಡಿಸುವ ಕಾರ್ಯಕ್ರಮ. ಆ ಪಟಾಕಿ ಸಿಡಿಸುವ ಕಾರ್ಯಕ್ರಮದಲ್ಲಿ ಬಾಣಂಗಳ ಎತ್ತರಕ್ಕೆ ಪಟಾಕಿ ಸಿಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಏನು ಪಕ್ಕದಲ್ಲೇ ಇದ್ದಂತ ಒಂದು ಹುಲ್ಲಿನ ಅಂದ್ರೆ ಈ ಬನ್ನಿ ಮೇವು ಇದೆ. ಆ ಮೇವಿಗೆ ಹೋಗಿ ಒಂದು ಕಿಡಿತಾಗಿದೆ. ಆ ಕಿಡಿತಾಗಿದ ಪರಿಣಾಮ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ವೇದಿಕೆಯಿಂದ ಸ್ವಲ್ಪ ದೂರದಲ್ಲೇ ಈ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಯ ಒಂದು ಗೊಂದಲಮನ ವಾತಾವರಣ ಉಂಟಾಗುವ ಜೊತೆಗೆ ಏನು ಪ್ರೇಕ್ಷಕರು ಬಂದಿದ್ರು ಅವರು ಆಘಾತಗೊಂಡರು. ಜೊತೆಗೆ ವೇದಿಕೆಯಿಂದ ಏನು ಎಲ್ಲ ಜಿಲ್ಲಾ ಉಸ್ತುವಾರಿ ಇರ್ಬೋದು, ಡಿಸಿ ಇರ್ಬೋದು, ಬೇರೆ ಬೇರೆ ಒಂದು ಶಾಸಕರು ಸಹ ಇದ್ರು. ಈ ಸಂದರ್ಭ ಅವರು ಸಹ ಗಾಬರಿ ಆದ್ರು. ಏನೋ ಅದು ಬೆಂಕಿ ಅವಘಡ ಆಗ್ತದೆ. ಆದ್ರೆ ಯಾವುದೇ ಅನಾಹುತ ಆಗಲಾರ್ದಕ್ಕೆ ಅದೊಂದು ಸ್ವಲ್ಪ ಅಂತ ಹೇಳ್ಬೋದು. ನಂತರ ಏನು ಅಗ್ನಿಶಾಮಕದವರಿಗೆ ಆಗಮಿಸಿ ಅದು ಬೆಂಕಿ ನಡೆಸುವ ಕಾರ್ಯಕ್ರಮವನ್ನು ಮಾಡಿದಕ್ಕೆ ಅವ್ರಿಗೆ ಯಾವುದೇ ಪರಿಣಾಮ ಬೀರಲಿಲ್ಲ. ಹೀಗಾಗಿ ಆದ್ರೂ ಸಹ ಒಂದು ಆತಂಕಗೊಂಡಿತ್ತು. ಏನು ಜಿಲ್ಲಾಡಳಿತ ಇಷ್ಟೇ ಕ್ರಮ ತೆಗೆದುಕೊಂಡು ಸಹ ಇಂಥ ಅವಘಡ ಆಗುತ್ತೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗೆ ಸ್ವಲ್ಪ ಕಸಿವಿಸಿ ಆಯಿತು. ಆದ್ರೂ ಸಹ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಏನ್ ಜಂಗಮದಲ್ಲಿ ಕರೆಸಿ ಈ ಬಗ್ಗೆ ಮಾಹಿತಿ ತೆಗೆದುಕೊಂಡು ಈ ತರ ಆಗದಂತೆ ಎಚ್ಚರಿಕೆ ವಹಿಸಿದ್ರು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಹೇಳಿದ ನಂತರ ಎಲ್ಲ ಆಡಳಿತ ಅಧಿಕಾರಿ ಮತ್ತು ಎಚ್ಚೆತ್ತುಕೊಂಡು ಎಲ್ಲವನ್ನು ಒಂದು ಸರಿಯಾಗಿ ಆಯೋಜನೆ ಮಾಡಲು ಹೇಳಬಹುದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೇದಿಕೆಗೆ ಬರ್ತಾ ಇದ್ದಾರೆ ಗಣ್ಯ ಮಾನ್ಯರು. ದಯವಿಟ್ಟು ಯಾರು ವಿಚಲಿತರಾಗಬಾರದು. ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಆಸೀನರಾಗಿರ್ಬೇಕಾಗಿ ವಿನಂತಿ. ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ